ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆಗಿರೋ ಡಿಸೈನ್ ತೋರಿಸ್ತಾ ಇದ್ದೀನಿ. ನಿಜ ಸಖತ್ತಾಗೈತೆ. ಏನೇನು ಬೇಕು ಅಂದರೆ ಥ್ರೆಡ್ಡು, ನೀಡಲ್ಲು, ಟ್ರಿಮ್ಮರು, ಬಟ್ಟೆ ಇಷ್ಟೇ ಸಾಕು. ಫಸ್ಟು 8 ಎಳೆ ದಾರ ಸುತ್ಕೋಬೇಕು. ಸುತ್ಕೊಂಡು ನೀಡಲ್ಗೆ ಹಾಕ್ಕೊಳ್ಳಿ. ನೀವು ಅದು 8 ಎಳೆ ದಾರ ಸುತ್ಕೊಂಡು ಏನು ಒಂದು ಟ್ರಿಕ್ಸ್ ಅಂದರೆ ಒಂದೊಂದು ಸಲಿನೇ ಕುತ್ಕೊಳ್ಳೋದು. ಒಂದು 5-6 ನೀಡಲ್ ತೊಗೊಂಡು ಸುತ್ಕೊಂಡು ಇಟ್ಕೊಂಡು ಹೋದರೆ ಬೇಗ ಹಾಕ್ಬೋದು, ಬೇಗ ಆಗಿಬಿಡುತ್ತೆ. ಫಸ್ಟು ಹಾಫ್ ಇಂಚ್ಗೂ ಮಾರ್ಕ್ ಮಾಡ್ಕೊಬಿಡಿ. ಫುಲ್ಲು ಕಂಪ್ಲೀಟ್ ಸೀರೆ 1/2 ಇಂಚು ಮಾರ್ಕ್ ಮಾಡಿಕೊಂಡು ನೀಡಲ್ಗೆ ಹಾಕಿರ್ತೀರಲ್ಲ, 8 ಎಳೆ ದಾರ ಸುತ್ಕೊಂಡು ಅದನ್ನು ಹಾಕ್ಬಿಟ್ಟು ನಾಟ್ ಮಾಡ್ಕೊಳ್ಳೋದು. ನಿಮ್ಮ ಕಂಫರ್ಟಬಲ್ಲು, ನಿಮ್ಗೆ ಯಾವ ಥರ ನೀಟಾಗಿ ಕಂಫರ್ಟಬಲ್ ಅನಿಸುತ್ತೋ ಆ ಥರ ನಾಟ್ ಮಾಡಿ. ನೀಡಲ್ ಸಹಾಯದಿಂದ ಹಿಂಗೆ ಹಿಡ್ದು ಎಳೆದ್ರೆ ಅದು ನೀಟಾಗಿ ಹೋಗಿ ಫುಲ್ಲು ಕರೆಕ್ಟಾಗಿ ಹೋಗಿ ಕುತ್ಕೊಳ್ಳುತ್ತೆ. ಫುಲ್ ಹಾಫ್ ಇಂಚ್ಗೂ ಮಾರ್ಕ್ ಮಾಡಿರ್ತೀವಲ್ಲ, ಕಂಪ್ಲೀಟಾಗಿ ಒಂದು ಎಕ್ಸಾಮ್ ಪ್ಯಾಡಿಗೆ ಸುತ್ಕೊಂಡಿರ್ತೀವಲ್ಲ ಅದು ಫುಲ್ಲು ಬೇಕಾಗುತ್ತೆ. ಕಂಪ್ಲೀಟ್ ಒಂದು ಸಲ 8 ಎಳೆ ದಾರ ಸುತ್ಕೊಂಡಿದ್ದು ಒಂದೇ ಅಷ್ಟೇ ಆಗೋದು. ಅದಕ್ಕೆ ಹೇಳಿದ್ದು ನಾನು 5-6 ನೀಡಲ್ಗೆ ಹಾಕೋಬಿಡಿ ಅಂತ. ಫಸ್ಟು 4 ಒಂದೇ ಕಲರ್ ಹಾಕೋಬೇಕು. ಈಗ ನಾನು ಯಾವ ಕಲರ್ ತೊಗೊಂಡಿದ್ದೀನೋ ಅದೇ ಕಲರಲ್ಲಿ ಎಕ್ಸಾಂಪಲ್ಗೆ ಹೇಳ್ತೀನಿ. ಫಸ್ಟು ನಾನು ಗ್ರೀನ್ 4 ತೊಗೊಂಡಿದ್ದೀನಿ. ಆಮೇಲೆ 5th ಒನ್ಗೆ ಏನು ಮಾಡಬೇಕು ಅಂದರೆ 4 ಎಳೆ ಗ್ರೀನು, 4 ಎಳೆ ಪಿಂಕು ಸುತ್ಕೊಂಡು ಒಂದೇ ನೀಡಲ್ಗೆ ಹಾಕ್ಬಿಟ್ಟು ನಾಟ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಹೋದಾಗ 3 ಸಲ ಪಿಂಕ್ ಹಾಕಬೇಕಾಗುತ್ತೆ. 4th ಒನ್ ಬಂದಾಗ ಗ್ರೀನು ಪಿಂಕು ಮಿಕ್ಸಲ್ಲಿ ಹಾಕಬೇಕಾಗುತ್ತೆ. ಇದೇ ಥರ ಕಂಪ್ಲೀಟ್ ಸೀರೆ ಹಾಕೋಬೇಕು. ಫಸ್ಟ್ ಒನ್ನಲ್ಲಿ ಲಾಸ್ಟ್ ಎಂಡ್ ಆಗುತ್ತಲ್ಲ ಆವಾಗ ಮಾತ್ರ 4 ಒಂದೇ ಕಲರ್ ಬರುತ್ತೆ. ಆಮೇಲೆ ಮಿಡಲ್ 2 ಕಲರ್ ಬರುತ್ತೆ. ಇವಾಗ ಏನು ಮಾಡಬೇಕು ಅಂದರೆ ಫಸ್ಟ್ ಒನ್ ಕಂಪ್ಲೀಟಾಗಿ ತೊಗೊಳ್ಳಿ. ಸೆಕೆಂಡ್ ಒನ್ ಇರುತ್ತಲ್ಲ ಅದರಲ್ಲಿ ಅರ್ಧ ಮಾತ್ರ ತೊಗೋಬೇಕು. ನೀಟಾಗಿ ಅರ್ಧ ಡಿವೈಡ್ ಮಾಡಿಕೊಂಡು ನಾಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಕಂಫರ್ಟಬಲ್ಲು, ನನಗೆ ನಾಟ್ ಮಾಡೋರು ಈ ಥರ ನನಗೆ ಕಂಫರ್ಟಬಲ್ ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ. ನಾವು ನೀಡಲ್ಲಿ ಹಾಕ್ಬಿಟ್ಟು ಹಿಂಗೆ ಸ್ವಲ್ಪ ಹಿಂಗೆ ಎಳೆದ್ರೆ ನೀಟಾಗಿ ನಮಗೆ ಯಾವ ಪ್ಲೇಸಿಗೆ ಬೇಕೋ ಆ ಪ್ಲೇಸಿಗೆ ತೊಗೊಂಡೋಗಿ ನಾಟ್ ಮಾಡ್ಕೋಬೋದು. ಒಂದು ಸಲ ಟ್ರೈ ಮಾಡಿ ಈ ಥರ ಬೇಕಾದರೆ. ಇದೇ ಥರ ನಾಟ್ ಮಾಡ್ಕೊಂಡು ಹೋಗೋದು ಫುಲ್ಲು ಕಂಪ್ಲೀಟ್. ಇವಾಗ ನಾವು ಏನು ಮಾಡಿರ್ತೀವಿ ಇದು ಸೆಕೆಂಡ್ ಸ್ಟೆಪ್ ಅಂತ ತೊಗೋತೀನಿ ನಾನು. ಫಸ್ಟ್ ಸ್ಟೆಪ್ ಬಂದು ಫಸ್ಟು ಕಂಪ್ಲೀಟಾಗಿ ಎಲ್ಲ ದಾರ ಸುತ್ಕೊಂಡು ಫಸ್ಟು ನಾಟ್ ಮಾಡೋದು ಫಸ್ಟ್ ಸ್ಟೆಪ್ಪು. ಫುಲ್ಲು ಕಂಪ್ಲೀಟ್ ಸೀರೆ ಆ ಥರ ಆದಮೇಲೆ ಇದು ಸೆಕೆಂಡ್ ಸ್ಟೆಪ್ಪು. ಅರ್ಧ ತಗೊಳ್ಳೋದು. ಈ ಸೆಕೆಂಡ್ ಒನ್ನು, ಥರ್ಡ್ ಒನ್ ಹಾಫು, ಥರ್ಡು ಫೋರ್ತು ಹಾಫು, ಇದೇ ಥರ ತಗೊಂಡು ಫುಲ್ಲು ಕಂಪ್ಲೀಟ್ ಸೀರೆ ಮಾಡಬೇಕು. ಬಟ್ 5th ಒನ್ನಲ್ಲಿ ನಾವು ಅರ್ಧ ತೊಗೊಂಡಿರ್ತೀವಲ್ಲ ಅದು ನೆನ್ಪಿಟ್ಕೊಂಡಿರಿ. 5th ಒನ್ನಲ್ಲಿ ಏನು ಮಾಡಿರ್ತೀವಿ 4 ಎಳೆ ಗ್ರೀನು, 4 ಎಳೆ ಪಿಂಕ್ ತೊಗೊಂಡು ಒಂದಕ್ಕೇ ಹಾಕಿರ್ತೀವಿ 2 ಕಲರೂ. ಅಲ್ಲಿ ಹಾಕುವಾಗ ಏನು ಮಾಡಬೇಕು ಅಂದರೆ 4th ಒನ್ನಲ್ಲಿ ಅರ್ಧ ತೊಗೊಂಡಿರ್ತೀವಲ್ಲ ಅರ್ಧ ತೊಗೊಂಡು ಮತ್ತು 5th ಒನ್ನಲ್ಲಿ ಅರ್ಧ ತೊಗೊಂಡಿರ್ತೀವಲ್ಲ ಅದರಲ್ಲಿ ಬರೀ ಇವಾಗ ಯಾವ ಕಲರ್ ನೀವು ಹಾಕ್ತಾಯಿದ್ದೀವಿ. ಈಗ ನಾನು ಗ್ರೀನ್ ಕಲರ್ ಕಟ್ತಾ ಇದ್ದೀನಲ್ವಾ, ಫುಲ್ಲು ಗ್ರೀನ್ ಕಲ್ಲರೇ ತೊಗೋಬೇಕು. ಇವಾಗ ಅರ್ಧ 4 ಎಳೆ ಅಂದರೆ ನಾನು 4 ಡಬಲ್ ಆದಾಗ 8 16 ಎಳೆ ಇರುತ್ತೆ. ಅಲ್ಲಿ 16 ಎಳೆನೂ ಗ್ರೀನೇ ತೊಗೋಬೇಕು. ಇನ್ನು 16 ಎಳೆನ ಪಿಂಕು ಇನ್ನೊಂದು ಸೈಡ್ ಆ ಕಡೆ ಪಿಂಕ್ ಐತೆ ನೋಡಿ ಪಿಂಕಿಗೆ ಬಿಡಬೇಕು. ಇದೇ ಥರ ಅದೇ ಕಲರ್ ತೊಗೊಂಡು ಮ್ಯಾಚ್ ಮಾಡಿ ತೊಗೊಂಡು ನೀಟಾಗಿ ತೊಗೊಂಡು ಮಾಡಬೇಕು. ಇವಾಗ ನೋಡಿ ಅದು ಅರ್ಧ ತೊಗೊಂಡ್ರೆ ಪಿಂಕು ಗ್ರೀನ್ ಇದೇ ಥರ ಫುಲ್ಲು ಕಂಪ್ಲೀಟ್ ಸೀರೆ ಕಟ್ಕೋಬೇಕು. ಇದು ಸೆಕೆಂಡ್ ಸ್ಟೆಪ್ ಆಯಿತು. ಈಗ ಥರ್ಡ್ ಸ್ಟೆಪ್ಪು ಫಸ್ಟ್ ಒನ್ನು ಫುಲ್ ತೊಗೊಳ್ಳೋದು. ಸೆಕೆಂಡ್ ಒನ್ನು ಫಸ್ಟ್ ಒನ್ ಫುಲ್ ತೊಗೊಂಡು ನಾಟ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ನಲ್ಲಿ ಅರ್ಧ ತೊಗೊಳ್ಳಿ ನಾಟ್ ಮಾಡಿ. ಥರ್ಡು ಫೋರ್ತು ಅರ್ಧ ತೊಗೊಂಡು ನಾಟ್ ಮಾಡಿ. ಇದೇ ಥರ ಫುಲ್ಲು. ಆಮೇಲೆ ಲಾಸ್ಟ್ ಒನ್ನು ಫುಲ್ಲು ತೊಗೊಬಿಡ್ಬೇಕು ಸೆಕೆಂಡ್ ಸ್ಟೆಪ್ಗೆ. ಇದಕ್ಕಾದರೆ ಹಂಗಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೋ. ಇದು ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗಂಗಿಲ್ಲ ನೋಡಿ. ಒಂದು ಫಸ್ಟ್ ನಾಟ್ ಆಯಿತು, ಇದು ಸೆಕೆಂಡ್ ನಾಟು, ಥರ್ಡ್ ನಾಟ್ಗೆ ಫುಲ್ಲು ಇದಿರುತ್ತಲ್ಲ ಫುಲ್ಲು ತೊಗೊಬಿಡ್ಬೇಕು. 3 ನಾಟ್ಸ್ ಬರುತ್ತೆ ಅಷ್ಟೇ ಕೆಳಗಡೆ. ಇದೇ ಥರ ಫುಲ್ಲು ಇದು ಥರ್ಡ್ ಸ್ಟೆಪ್ ಫುಲ್ಲು ಇದೇ ಥರ ಕಂಪ್ಲೀಟ್ ಮಾಡಬೇಕು. 3 ನಾಟ್ಸ್ ಬರುತ್ತೆ. ಇವಾಗ ನೆಕ್ಸ್ಟು ಇವಾಗ 4th ಸ್ಟೆಪ್ಪು ಫಸ್ಟ್ ಒನ್ ಫುಲ್ಲು ತೊಗೊಳ್ಳಿ. ಮಿಡಲಲ್ಲಿರೋದು ಹಾಫ್ ತೊಗೊಂಡು ನಾಟ್ ಮಾಡಿ. ಮತ್ತು ಥರ್ಡ್ ಒನ್ನು ಫುಲ್ಲು ತೊಗೊಳ್ಳಿ. ಮಿಡಲಲ್ಲಿ ಇದರಲ್ಲೇ ಹಾಫ್ ತೊಗೊಂಡಿರ್ತೀವಲ್ಲ ಇನ್ನೊಂದು ಹಾಫ್ ತೊಗೊಂಡು ನಾಟ್ ಮಾಡಿ. ಈ ಥರ ಫುಲ್ಲು ಕಂಪ್ಲೀಟ್ ಸೀರೆ ನಾಟ್ ಮಾಡಿ. ಇದು ಫುಲ್ ಆದಮೇಲೆ ಇದು ಲಾಸ್ಟ್ ಸ್ಟೆಪ್ಪು. ಇವಾಗ 2 ಉಳಿದಿರುತ್ತೆ. ನಾನು ಈಗ ತೋರಿಸ್ತಾ ಇದ್ದೀನಲ್ಲ ಈ ಥರನಾರು ನಾಟ್ ಮಾಡ್ಕೋಬೋದು, ಇಲ್ಲ ಮೊದಲು ನಾಟ್ ಮಾಡ್ತಾಯಿದ್ವಲ್ಲ ಆ ಥರನಾರು ನಾಟ್ ಮಾಡ್ಕೋಬೋದು, ನಿಮ್ಮ ಕಂಫರ್ಟಬಲು.
ಫುಲ್ ಸ್ಯಾರಿ ಈ ಥರ ನಾಟ್ ಮಾಡ್ಕೊಳ್ಳಿ. ಇದಿಷ್ಟು ನಾಟ್ ಆದಮೇಲೆ ಇಲ್ಲಿ ಬೇಬಿ ಕುಚ್ಚು ಕಟ್ಟಬೇಕು. 80 ಎಳೆ ದಾರ ಸುತ್ಕೊಂಡಿದ್ದೀನಿ ನಾನು. 80 ಎಳೆ ದಾರ ಸುತ್ಕೊಂಡು ನಾರ್ಮಲಾಗಿ ಇವಾಗೆಲ್ಲ ಬೇಬಿ ಕುಚ್ಚು ಕಟ್ಕೊಳ್ತೀವಲ್ವ, ಸೇಮ್ ಅದೇ ಥರ ಕಟ್ಕೊಳ್ಳೋದು. ಎಷ್ಟು ಗಟ್ಟಿಗಾಗುತ್ತೋ ಅಷ್ಟು ನೀಟಾಗೆ ಫಸ್ಟ್ ಏನು ಮಾಡಿ, ನೀಡಲ್ಗೆ ಸಿಲ್ಕ್ ಥ್ರೆಡ್ ಹಾಕ್ಕೊಂಡು ಒಂದೆರಡು ರೌಂಡ್ ಸುತ್ಕೊಬಿಡಿ, ನೀಟಾಗಿ ಕುತ್ಕೊಳ್ಳುತ್ತೆ. ಆಮೇಲೆ ಒಂದು 3 ಸಲ ನಾಟ್ ಮಾಡಿ, ಆಮೇಲೆ ಒಂದು 3 ಸಲ ಸುತ್ತಿ, ಆಮೇಲೆ ಒಂದು 2 ಸಲ ನಾಟ್ ಮಾಡಿ, ಹಿಂದ್ಗಡೆಯಿಂದ ಸೂಜಿ ತೆಗೆದು ಬಿಟ್ಬಿಡಿ. ಆಮೇಲೆ ಲಾಸ್ಟಲ್ಲಿ ಅಲ್ಲಿಗೆ ಗಮ್ ಹಾಕ್ಕೊಳ್ಳಿ. ಆವಾಗ ನೀಟಾಗಿ ಸ್ಟಿಫಾಗಿರುತ್ತೆ ಮತ್ತು ಬಿಚ್ಕೊಳ್ಳೋದು ಇಲ್ಲ. ನನ್ನ ಒಪಿನಿಯನ್ ಇದು ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಡಿಸೈನು. ಒಂದು ಸಲ ಯಾವುದು ಸೀರೆಗಾರ ಟ್ರೈ ಮಾಡಿ ನೋಡಿ. ಇನ್ನೊಂದು ಥ್ರೆಡ್ಗಳು ಕೊಟ್ಟಿರ್ತಾರೆ ಗೊತ್ತಾ, ಸೀರೆಗಳಲ್ಲೇ ಥ್ರೆಡ್ ಬಿಟ್ಟಿರ್ತಾರೆ ನೋಡಿ, ಒಂದೊಂದು ಸೀರೆಗಳಲ್ಲೇ ಥ್ರೆಡ್ ಬಿಟ್ಟಿರ್ತಾರೆ. ಅಂಥ ಸೀರೆಗಳಿಗೆ ನಾವು ಇವಾಗ ಫಸ್ಟ್ ಎಲ್ಲ ಮಾಡ್ಕೊಂಡ್ವಲ್ಲ, ಅದು ಮಾಡೋಂಗಿಲ್ಲ, ಬರೀ ನಾಟ್ ಹಾಕ್ಕೊಂಡು ಮಾಡ್ಬೋದು. ನಿಜ ಡಿಸೈನ್ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ, ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್